ಸಮಾಜ ಸಮಸಮಾಜ ಅಭಿವೃದ್ಧಿಯಾಗಬೇಕಾದರೆ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು. ಶ್ರೀಮತಿ ಭಾಗ್ಯವತಿ ಅಮರೇಶ್, ಹೊಂಬೇಗೌಡ ನಗರ ವಾರ್ಡ್ ಸ್ಲಂ ಸಂಸ್ಥೆ ಸೇವಾ ಸಂಘಟನೆ ವತಿಯಿಂದ ಸ್ಲಂ ಪ್ರದೇಶದಲ್ಲಿ ವಾಸಿಸುತ್ತಿರುವ ಸರ್ಕಾರಿ ಶಾಲೆಯ ನೂರಾರು ಮಕ್ಕಳಿಗೆ ಪಾದಗಳ ಸುರಕ್ಷತೆಗಾಗಿ ಶೂ ಬೂಟ್ಸ್ಗಳನ್ನು ಸ್ಲಂ ಸಂಸ್ಥೆ ಸ್ಥಾಪಕಿ ಶ್ರೀಮತಿ ಭಾಗ್ಯವತಿ ಅಮರೇಶ್ ರವರು ಮತ್ತು ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆ ಅಮರೇಶ್ ರವರು ಶಾಲಾ ಮಕ್ಕಳಿಗೆ ವಿತರಿಸಿದರು. ಬಿಜೆಪಿ ಮುಖಂಡರಾದ ರಾಜು, ಹೊಂಬೇಗೌಡ ನಗರ ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ಅಜಿತ್ ರಾಜಣ್ಣ, ಹರೀಶ್, ಯುವಧ್ವನಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರವಣ್ ಸೂರಜ್, ಹಿರಿಯ ಸ್ವಯಂ ಸೇವಕರಾದ ಶ್ರೀನಾಥ್, ಪ್ರಭಾಕರ್ ರೆಡ್ಡಿರವರು ಉಪಸ್ಥಿತರಿದ್ದರು. ಇವತ್ತು ಮಕ್ಕಳಿಗೆ ಶೂ ವಿತರಣೆ ಮಾಡಿದರೆ ಏನು ಉದ್ದೇಶ? ಆ ಥರ ಏನು ವಿಶೇಷ ಉದ್ದೇಶ ಇಲ್ಲ. ಪ್ರತಿ ವರ್ಷದ ಥರ ನಾವು ಈ ಸರಿನೂ ಮಕ್ಕಳಿಗೆ ಶೂಗಳು ಕೊಡಬೇಕು. ಅವ್ರಿಗೆ ಶಾಲೆಗೆ ಹೋಗ್ಬೇಕಾದ್ರೆ ಸಮವಸ್ತ್ರ ಸಮೇತ ಶೂಗಳ್ನು ಹಾಕ್ಕೊಂಡು ಒಂದು ಕ್ಲೀನಾಗಿ ಹೋಗಬೇಕು. ರೋಡ್ಗಳಲ್ಲಿ ನೋಡ್ತೀರಾ ಇವಾಗ ಎಷ್ಟು ನೀಟಾಗಿರುತ್ತೆ, ಏನು ಕಸ ಎತ್ತಲ್ಲ, ಏನೂ ಇಲ್ಲ. ಅಷ್ಟು ಗಲೀಜಾಗಿರೋ ರೋಡ್ಗಳಲ್ಲಿ ಪಾಪ ಮಕ್ಕಳು ಹೇಗೆ ಹೋಗ್ತಾರೆ? ಅವ್ರಿಗೊಂದು ಪಾದರಕ್ಷೆ, ಅವ್ರಿಗೆ ಒಂದು ಸೇಫ್ಟಿ ಥರ ಕಾಲುಗಳಿಗೆ ಅವ್ರು ಶೂ ಹಾಕ್ಕೊಂಡು ಎಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಹೇಗೆ ಹೋಗ್ತಾರೋ ಅದೇ ಥರ ನಮ್ಮ ಸ್ಕೂಲ್ಗಳಲ್ಲೂ ಮಕ್ಕಳು ಚೆನ್ನಾಗಿ ಸ್ಕೂಲ್ಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೆ ಇವತ್ತು ಒಂದು ಶೂಗಳು ವಿತರಣೆಯನ್ನು ನಾವು ಮಾಡಿದ್ವಿ. ಅದೊಂದು ನಮ್ಗೆ ತುಂಬ ಸಂತೋಷ ಆಗಿದೆ. ಆ ಶೂ ತೊಗೊಂಡಾಗ ಆ ಮಕ್ಕಳಲ್ಲಿರೋ ಖುಷಿ ಆ ಮುಖದಲ್ಲಿ ಕಾಣುತ್ತೆ. ಅದು ನಮಗೊಂದು ಸಮಾಧಾನ ತರುವಂಥ ವಿಷಯ. ನಮ್ಮ ಸಂಸ್ಥೆ ಯಾವಾಗಲೂ ಮಕ್ಕಳಿಗೆ ಎಜುಕೇಷನ್ ಯಾವುದೇ ಆಗಲಿ, ಎಜುಕೇಷನ್ನು ಹೆಲ್ತ್ಗೋಸ್ಕರ ನಾವು ಸದಾ ಅವ್ರ ಜೊತೆ ಇರ್ತೀವಿ. ಆ ಉದ್ದೇಶದಿಂದ ಇವತ್ತು ನಾವು ಶೂಗಳನ್ನ ವಿತರಣೆ ಮಾಡಿದ್ದೀವಿ. ಬಡ ಮಕ್ಕಳಿಗೆ ಹೆಂಗೆ ವಿತರಿಸಿರಿ? ಯಾವ ಭಾಗದಲ್ಲಿ? ಹೊಂಬೇಗೌಡ ನಗರನ ಇಲ್ಲ ಬೇರೆ ಭಾಗದಲ್ಲ? ಇಲ್ಲ, ಎಲ್ಲ ಹೊಂಬೇಗೌಡ ನಗರ, ಲಕ್ಸಂದ್ರ ಇಲ್ಲಿರೋ ಒಂದಷ್ಟು ಮಕ್ಕಳಿಗೆ ಇವತ್ತು ಶೂ ವಿತರಣೆ ಮಾಡಿದ್ದೀವಿ ನಾವು. ಇವಾಗ ಸದ್ಯಕ್ಕೆ 20 ರಿಂದ 25 ಜನಕ್ಕೆ ಮಾಡಿದ್ದೀವಿ. ಇನ್ನು ಮುಂದೆ ಇನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡ್ತೀವಿ. ಇಷ್ಟೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಮ್ಮದು ಇದು ಒಂದು ಅಳಿಲು ಸೇವೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅವ್ರಿಗೂ ಅಂತ ಟ್ಯೂಷನ್ಸ್ ಮಾಡ್ತಿದ್ದೀವಿ. 10th ಸ್ಟ್ಯಾಂಡರ್ಡ್ ಅವ್ರಿಗೆ, PUC ಅವ್ರಿಗೆ ಟ್ಯೂಷನ್ಸ್ ಮಾಡ್ತಾಯಿದ್ದೀವಿ. ಸಣ್ಣ ಮಕ್ಕಳಿಗೆ ಈ ಥರ ಶೂ ಏನೋ ಒಂದು ನಮ್ಮ ಕಡೆಯಿಂದ ಸಹಾಯ ಈ ಥರ ಮಾಡ್ತೀವಿ. ನಮ್ಮ ಹೊಂಬೇಗೌಡ ನಗರದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅನುಕೂಲವಾಗಲಿ, ಶಾಲೆಗೆ ಹೋದಾಗ ಅವರು ಒಂದು ಪಾದರಕ್ಷೆಯನ್ನು ಧರಿಸಿ ಅವ್ರಿಗೂ ಕಂಫರ್ಟಬಲ್ ಆಗಿರೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸುಮಾರು 30 ಮಕ್ಕಳಿಗೆ ನಾವು ಇವತ್ತು ಶೂ ವಿತರಣೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಇನ್ನು ಭಾಳಷ್ಟು ಮಕ್ಕಳಿಗೆ ಈ ಥರ ಹೆಲ್ಪ್ ಮಾಡ್ತೀವಿ ಅಂತ ನಾವು ಮನೆಗೆ ಹೋಗಿ ಈ ಥರ ಒಂದು ಸೆನ್ಸಸ್ ಮಾಡಿದಾಗ ನಮಗೆ ಗೊತ್ತಾಯಿತು ಈ ಭಾಗದ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಾಯಿದೆ ಅಂತ. ಈ ರೀತಿ ಸಮಸ್ಯೆಯನ್ನು ನಮಗೆ ಕಂಡು ಬಂದ ಕೂಡಲೇ ನಾವು ಇದಕ್ಕೆ ಒಂದು ಪರಿಹಾರ ನೀಡುವುದಕ್ಕೆ ನಮ್ಮ ಪ್ರಯತ್ನ ಮಾಡಿದ್ದೀವಿ. ಥ್ಯಾಂಕ್ಸ್ ಭಾಗ್ಯ ಮ್ಯಾಮ್ ಅವರಿಗೆ ನಮಗೆ ಶೂ ಕೊಟ್ಟಿದ್ದಕ್ಕೆ. ಧೃತಿಶ್ರೀ. ನಮ್ಮದು ವಿಲ್ಸನ್ ಗಾರ್ಡನಲ್ಲಿ, ಕೇಂಬ್ರಿಡ್ಜ್ ಸ್ಕೂಲ್. ಧನ್ಯವಾದಗಳು ಶೂ ಕೊಟ್ಟಿದ್ದಕ್ಕೆ. ಭಾಗ್ಯ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಅಂಬರೀಶ್ ಸರ್ಗೆ ಧನ್ಯವಾದ. ಇದರಿಂದ ನಮಗೆ ಜಾಸ್ತಿ ಉಪಕಾರ ಆಗುತ್ತೆ. ನಾನು ಇಲ್ಲಿ ಚಿನ್ನನಪಳ್ಳಿಯ ನಿವಾಸಿ.